ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಆಫ್ತಾಬಾದ ನಾನು ಮೈಸೂರಿನ ನಿವಾಸಿಯಾಗಿದ್ದು ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಉದ್ದೇಶವೇನೆಂದರೆ ವಕ್ಫ್ ಬೋರ್ಡ್ ಅಡಿಯಲ್ಲಿ ಬರುವ ವಕ್ಫ್ ಬೋರ್ಡ್ ಕಮಿಟಿ ಮೇಜರ್ 60 ಕಮಿಟಿ ಮೈಸೂರಿನಲ್ಲಿದ್ದು ಈ 60 ಕಮಿಟಿಯವರು 30% ಬಡವರ ಔಷಧೋಪಚಾರಕ್ಕಾಗಿ ಹಾಗೂ ಬಡವರ ಶಿಕ್ಷಣಕ್ಕಾಗಿ ಮೀಸಲಿಡಬೇಕೆಂದು ಸರ್ಕ್ಯುಲರ್ ಪಾಸ್ ಆಗಿರುತ್ತದೆ. ಆ ಸರ್ಕ್ಯುಲರ್ ಪ್ರಕಾರ ಯಾವ ಕಮಿಟಿಯವರು ಇದುವರೆಗೂ ಕಾರ್ಯರೂಪಕ್ಕೆ ತರದೆ ಅದನ್ನು ಪಾಲಿಸಿರುವುದಿಲ್ಲ. ಇದನ್ನು ಮಾತನಾಡುವ ಬಗ್ಗೆ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದೇನೆ. ವಕ್ಫ್ ಬೋರ್ಡ್ ಎಂದರೆ ನಮ್ಮ ಹಿರಿಯವರಾದ ನಮ್ಮ ಸಮುದಾಯಕ್ಕೆ ಸೇರಿದವರು ನಮ್ಮ ಸಮುದಾಯದ ಒಳಿತಿಗಾಗಿ ತಮ್ಮ ಆಸ್ತಿಯನ್ನು ಅಲ್ಲಾಹನ ಹೆಸರಿನಲ್ಲಿ ದಾನ ಮಾಡಿರ್ತಾರೆ. ಆದರೆ ಈ ಆಸ್ತಿಯಿಂದ ಬಂದ ಆದಾಯವನ್ನು ಬಡವರಿಗಾಗಿ ಅವಶ್ಯಕತೆಗೆ ಅನುಗುಣವಾಗಿ ಇದನ್ನು ಉಪಯೋಗಿಸಬೇಕಾಗುತ್ತದೆ. ಆದರೆ ಈ ತರ ಯಾವುದೇ ಕಾರ್ಯರೂಪನೂ ಇನ್ನು ಬಂದಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಿರೋದೇನೆಂದ್ರೆ ಮೈಸೂರಿನಲ್ಲಿರುವ ಮೇಜರ್ 60 ಕಮಿಟಿಯವರು 30% ಆದಾಯವನ್ನು ತಮ್ಮ ಕಮಿಟಿಯ ಆದಾಯದಿಂದ ಬಡವರಿಗಾಗಿ ಮೀಸಲಿಟ್ಟು ಅದನ್ನು ಸಮರ್ಪಕವಾಗಿ ಬಳಸಿದರೆ ನಮ್ಮ ಸಮುದಾಯದ ತಳ ಸಮುದಾಯದ ಜನರು ಔಷಧೋಪಚಾರಕ್ಕಾಗಿ ಹಾಗೂ ಅವರ ಶಿಕ್ಷಣಕ್ಕಾಗಿ ಇದನ್ನು ಸಮರ್ಪಕವಾಗಿ ಬಳಸಿದರೆ ನಮ್ಮ ಸಮುದಾಯಕ್ಕೆ ಒಳಿತಾಗುತ್ತದೆ. ಇನ್ನು ಮುಂದಾದರೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮಿಟಿ ಸಮಿತಿಯವರು ಇದನ್ನು ಪರಾಮರ್ಶಿಸಿ ಇದನ್ನು ಕಾರ್ಯರೂಪಕ್ಕೆ ತರಬೇಕೆಂದು ಹಾಗೂ ಬಡ ಜನರಿಗಾಗಿ ಮೀಸಲಿಟ್ಟು ಹಣವನ್ನು ಅದನ್ನು ಸಮರ್ಪಕವಾಗಿ ಬಳಸಿ ಈ ವಕ್ಫ್ ಬೋರ್ಡ್ ಆಸ್ತಿಯನ್ನು ದಾನ ಮಾಡಿರುವುದು ನಮ್ಮ ಹಿರಿಯರಾದವರು ನಮ್ಮ ಸಮುದಾಯದ ಒಳಿತಿಗಾಗಿ. ಆದರೆ ಈ ಆಸ್ತಿಯಿಂದ ಯಾವುದೇ ಮತ್ತೊಂದು ಆಸ್ತಿಯನ್ನು ನಮ್ಮ ಜನರು ಮಾಡಿಲ್ಲ. ಇದೇ ಆಸ್ತಿ ನಮ್ಮ ಹಿರಿಯರು ನಮ್ಮ ಅಪ್ಪ ಅಮ್ಮಂದಿರು ನಮಗೋಸ್ಕರ ಬಿಟ್ಟು ಹೋದರೆ ಆ ಆಸ್ತಿಯಿಂದ ನಾವು ಎಷ್ಟೊಂದು ಆಸ್ತಿಯನ್ನು ನೋಡ್ತೀವಿ. ಆದ್ರೆ ಈ ಆಸ್ತಿಯಿಂದ ಏನು ಆಸ್ತಿನ ವೃದ್ಧಿ ಮಾಡದೆ ಅವರವರೇ ವೃದ್ಧಿಯಾಗಿ ಹೋಗ್ತಾ ಇದ್ದಾರೆ. ಸಮುದಾಯದವರನ್ನು ವೃದ್ಧಿನೇ ಮಾಡ್ತಾ ಇಲ್ಲ. ಇನ್ನೊಂದಾದ್ರೂ ಸಮುದಾಯದ ಒಳಿತಿಗಾಗಿ ಕಾಳಜಿ ವಹಿಸಿ ಇನ್ನೊಂದಾದ್ರೂ ನಮ್ಮ ಜನರಿಗೆ ಅವಶ್ಯಕತೆ ಇರೋರಿಗೆ ಹಾಗೆ ಈಗ ಹೋಗಿ ನೋಡಿ, ಶಾಂತಿನಗರ, ಹೌಸ್ಯಾನಗರ, ಭಾರತ್ ನಗರ, ಕಲ್ಯಾಣಗಿರಿ, ಇದು ಬಿಡಿ ಕಾಲೋನಿ, ಇಲ್ಲೆಲ್ಲ ಬಹಳ ಆದ್ಯತೆ ಇರೋರೇ ಅಲ್ಲಿರೋದು. ಅದು ಎಲ್ರಿಗೂ ಗೊತ್ತು. ಆದ್ರೆ ಇದನ್ನು ಕಂಡು ಕಾಣದ ಹಾಗೆ ವಕ್ಫ್ ಬೋರ್ಡ್ ಆಸ್ತಿಯಲ್ಲಿ ತಾವು ಕುಂತಿ ವೃದ್ಧಿ ಆಗ್ತಾ ಇದ್ದಾರೆ ವಿನಃ ವಕ್ಫ್ ಬೋರ್ಡ್ ಆಸ್ತಿಯಿಂದ ಬಡ ಜನರಿಗೆ ಇದುವರೆಗೂ ಏನನ್ನೂ ಪ್ರಯೋಜನ ತಲುಪಿಸಿಲ್ಲ. ಮುಂದಾದವರು ಇದು ನಾನು ಒಂದು 5-6 ವರ್ಷದಿಂದ ಹೋರಾಡ್ತಾ ಇದ್ದೀನಿ. ಈಗ ಗೊತ್ತಾಗ್ತಾ ಇದೆ ಈ 30% ಸರ್ಕ್ಯುಲರ್ ಇದೆ ಅಂತ. ಆದ್ರೆ ಇದು ನಮಗೆ ಗೊತ್ತಾಗಿದ್ದು ಸಾಮಾಜಿಕ ಹೋರಾಟಗಾರೊಬ್ರು ಅಲಿಮುಲ್ಲಾ ಶರೀಫ್ ಅಂತ ಇದ್ದಾರೆ. ಅವ್ರು ಹೋರಾಟಿ ಅವ್ರು ತೋರಿಸಿರೋದ್ರಿಂದ ನಮ್ಗೆ ಗೊತ್ತಾಗಿದ್ದು. ಇಲ್ಲ ಅಂದ್ರೆ ಇದು ಕೂಡ ಗೊತ್ತಾಗ್ತಾ ಇರ್ಲಿಲ್ಲ. ಅದೇ ತರ ನಮ್ಮ ಜನಕ್ಕೆ ಇವರು ಯಾವುದೇ ಒಂದನ್ನು ಅರಿವು ಮೂಡಿಸಿದ್ರೆ ನಮ್ ಜನ ಅರಿವಾಗುತ್ತೆ ಅಂದ್ಬಿಟ್ಟು ಇವ್ರೇ ಕುಂತು ಇವ್ರೇ ಏನೇನೋ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಇನ್ನೊಂದಾದ್ರೂ ಇವರಲ್ಲಿ ಬದಲಾವಣೆಯನ್ನು ತಂದು ನಮ್ಮ ಜನರಿಗೋಸ್ಕರ ನಾವೆಲ್ಲರೂ ಸೇರಿ ಒಂದು ಸಂಕಲ್ಪದಿಂದ ಮನಸ್ಸಿದರೆ ಮಾರ್ಗ ಅನ್ನೋ ಹಾಗೆ ನಾವೆಲ್ಲ ಸೇರಿ ನಮ್ಮ ಸಮುದಾಯದ ಒಳಿತಾಗಿ ದುಡಿಯೋಣ ಹಾಗೂ ನಮ್ಮ ಸಮುದಾಯದವರನ್ನು ಮೇಲೆತ್ತಲು ಪ್ರಯತ್ನಿಸೋಣ. ಹಾಗಾಗಿ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜನಪ್ರತಿನಿಧಿಗಳಿಗೆ ಹಾಗೂ ನಮ್ಮ ವಕ್ಫ್ ಬೋರ್ಡ್ ಸಿಬ್ಬಂದಿಯವರಿಗೆ ಹಾಗೂ ಈ ವಕ್ಫ್ ಬೋರ್ಡ್ ಅಡಿಯಲ್ಲಿ ಬರುವ ಕಮಿಟಿಯಲ್ಲಿ ಕುಳಿತುಕೊಂಡಿರುವ ಸದಸ್ಯರಿಗೆ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ನಿಮ್ಮ ಸಂಸ್ಥೆಯ ಮುಂದೆ ನಾಮಫಲಕವನ್ನು ಅಳವಡಿಸಿ ವರ್ಷಕ್ಕೊಮ್ಮೆ ಈ ಸ್ಕೂಲ್ಗಳು ಪ್ರಾರಂಭ ಆದಾಗ, ಶಾಲೆಗಳ ಪ್ರಾರಂಭ ಆದಾಗ ಯಾರಿಗೆ ಶಾಲೆ ಕಟ್ಟೋದಕ್ಕೆ ಫೀಸ್ ಇರೋದಿಲ್ವೋ, ಯಾರಿಗೆ ಅಡ್ಮಿಷನ್ ಕಟ್ಟೋದಕ್ಕೆ ದುಡ್ಡಿರೋದಿಲ್ವೋ ಅಂಥವ್ರನ್ನ ಗುರುತಿಸಿ ಅಂಥವ್ರಿಗೆ ಇವ್ರ ಪ್ರಯೋಜನ ತಲುಪಿಸ್ಬೇಕಾಗಿ ವಿನಂತಿಸ್ಕೊಳ್ತೀನಿ. ಇದರಲ್ಲಿ ನಾವು ನೀವು ಅಂತ ಇಲ್ಲ, ಎಲ್ಲರೂ ಸೇರಿ ಇದರಲ್ಲಿ ಒಟ್ಟುಗೂಡಿ ಕೆಲಸ ಮಾಡಿದ್ರೆ ಇದಾಗೋದು. ಹಾಗಂತ ನಾನು ಎಲ್ಲರ ವಿನಂತಿಸ್ಕೊಳ್ತೀನಿ ಸರ್.